ಆಷಾಢ ಮಾಸದ ಮೊದಲ ಶುಕ್ರವಾರದ ಸಂಭ್ರಮ. ನಾಡದೇವತೆ ಚಾಮುಂಡೇಶ್ವರಿ ಸನ್ನಿಧಿಗೆ ಬಂದ ಭಕ್ತರ ದಂಡು. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ದೇವಿಯ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಚಾಮುಂಡೇಶ್ವರಿ ಸನ್ನಿಧಿಗೆ ಭಕ್ತರ ದಂಡು ಹರಿದು ಬರ್ತಾ ಇದೆ. ಎಲ್ಲೆಲ್ಲಿ ಬರೀ ಭಕ್ತರು ಕಾಣಿಸ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನ ಪಡೆದಿದ್ದಾರೆ ಭಕ್ತರು. ವಿವಿಧ ಹೂಗಳಿಂದ ಗರ್ಭಗುಡಿ ಗೋಪುರಕ್ಕೆ ಅಲಂಕಾರವನ್ನ ಮಾಡಿದ್ದಾರೆ. ನೋಡಿ, ಸರತಿ ಸಾಲಿನಲ್ಲಿ ಬಂದು ಈಗಾಗಲೇ ಭಕ್ತರು ಆಗಮಿಸುತ್ತಿದ್ದಾರೆ. ದೇವಿಯ ದರ್ಶನ ಪಡೆದುಕೊಳ್ಳೋದಕ್ಕೆ ಅಂತ ಹೇಳಿ ಮುಂದಾಗ್ತಿದ್ದಾರೆ. ನೋಡಿ, ವಿವಿಧ ಹೂಗಳಿಂದ ಗರ್ಭಗುಡಿ ಆಗಿರಬಹುದು, ಗೋಪುರಕ್ಕೆ ಅಲಂಕಾರವನ್ನು ಮಾಡಲಾಗಿದೆ. ಹಸಿರು ಬಣ್ಣದ ಸೀರೆಯಲ್ಲಿ ಚಾಮುಂಡಿ ದೇವಿ ಕಂಗೊಳಿಸ್ತಾ ಇದ್ದಾರೆ. ಇವತ್ತು ಮೊದಲನೆಯ ಶುಕ್ರವಾರ ನಾಗಲಕ್ಷ್ಮಿ ಅಲಂಕಾರದಲ್ಲಿ ಕಂಗೊಳಿಸ್ತಾ ಇದ್ದಾರೆ. ನೋಡೋದಕ್ಕೆ ಎರಡು ಕಣ್ಣು ಸಾಲದು, ಅಷ್ಟರ ಮಟ್ಟಿಗೆ ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ ಅರ್ಚಕರು. ಚಾಮುಂಡೇಶ್ವರಿ ಮುಂಜಾನೆಯಿಂದಲೇ ದೇವಿಯ ದರ್ಶನಕ್ಕೆ ಅಂತ ಹೇಳಿ ಭಕ್ತರ ದಂಡು ಆಗಮಿಸ್ತಾ ಇದೆ. ಚಾಮುಂಡಿ ದರ್ಶನಕ್ಕೆ ಅಂತ ಹೇಳಿ ನಾನಾ ಭಾಗಗಳಿಂದ ಬರ್ತಾರೆ. ಈಗಾಗಲೇ ನೋಡಿ, ಆಷಾಢ ಮಾಸದ ಸಂಭ್ರಮ. ನಿಜಕ್ಕೂ ಇದು ಭಕ್ತರಿಗೆ ಎಷ್ಟರ ಮಟ್ಟಿಗೆ ಖುಷಿ ವಿಚಾರ ಅಂತಂದ್ರೆ, ಆಷಾಢ ಬಂತು ಅಂದ್ರೆ ಸಾಕು, ಪ್ರತಿ ವರ್ಷ ನಾನಾ ಭಾಗಗಳಿಂದ ಬಂದು ಆ ದೇವಸ್ಥಾನದಲ್ಲಿ ದೇವರಿಗೆ ಕೆಲವೊಬ್ರು ಹರಕೆಗಳನ್ನ ಹೊತ್ಕೊಂಡಿರ್ತಾರೆ. ಅದನ್ನು ತೀರ್ಸಕ್ಕಂತ ಹೇಳಿ ಬರ್ತಾರೆ. ದೇವಿಯ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಬರ್ತಾರೆ. ಸರ್ವಭೂತೇಶು ಶಕ್ತಿರೂಪೇಣ ಸಂಸ್ಥಿತ. ನಮಸ್ತಸ್ಯೇ 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 ನಮೋ ನಮಃ. ಆಷಾಢ ಮಾಸ ಅಂತಕ್ಕಂಥ ಬಹಳ ವಿಶೇಷವಾದ ಒಂದು ಮಾಸ. ಶಕ್ತಿ ಆರಾಧನೆಗೆ ಒತ್ತು ಕೊಟ್ಟಿರ್ತಕ್ಕಂಥ ಮಾಸ. ಬೆಳಗ್ಗೆ 3:30ರಿಂದ ಮಾನ್ಯ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ ಹಾಗೂ ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಆಗಿರೋದು ಇಂದಿನ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಉತ್ಸವಮೂರ್ತಿ ಕೂಡ ನಾಗಲಕ್ಷ್ಮಿ ಅಲಂಕಾರ ಇರ್ತಕ್ಕಂಥ ವಿಶೇಷ. ಬೆಳಗ್ಗೆ 5:30ರಿಂದ ರಾತ್ರಿ 10:30ವರೆಗೂ ದರ್ಶನ ವ್ಯವಸ್ಥೆ ಹಿಂಗೆ ಮುಂದುವರ್ಕೊಂಡಾಗುತ್ತೆ. 9:00ವರೆಗೆ ಮಹಾಮಂಗಳಾರತಿ ಆಗುತ್ತೆ. ಅದಾದ ನಂತರ ದರ್ಶನ ವ್ಯವಸ್ಥೆ ಮುಂದುವರ್ಕೊಂಡಾಗುತ್ತೆ. 4 ಶುಕ್ರವಾರ ಕೂಡ ಲಕ್ಷ್ಮೀ ಅಲಂಕಾರನೇ ವಿಶೇಷವಾಗಿದೆ. ಅಂದರೆ ವಿಶೇಷ ಅಂತಂದರೆ, ಆಷಾಢ ಮಾಸದಲ್ಲಿ ಯಾವ ಶುಭ ಮಂಗಳ ಕಾರ್ಯಗಳು ಇಲ್ಲದೇ ಇರೋದ್ರಿಂದ ಕುಟುಂಬ ಸಮೇತರಾಗಿ ಸೇವೆ ಮಾಡೋದಕ್ಕಿಂತ ಆಷಾಢ ಮಾಸ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಮಸ್ತ ನಾಡಿನ ಎಲ್ಲ ಚಾಮುಂಡೇಶ್ವರಿ ಭಕ್ತರಿಗೆ ನಮಸ್ಕಾರಗಳು. ಈ ಒಂದು ಪ್ರತಿ ವರ್ಷ ನಮ್ಮ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಎಲ್ಲರ ಭಕ್ತರ ಮೇಲೆ ವಿಶೇಷವಾಗಿ ಈ ಸರಿ ನಮ್ಮ ಆಷಾಢ ಶುಕ್ರವಾರ ದಿನ ಮೊದಲನೇ ದಿನ ಅಂದರೆ ಎಲ್ಲರಿಗೂ ಭಕ್ತಾದಿಗಳಿಗೆ ರಾಜ್ಯಾದ್ಯಂತ ಅಂದರೆ ರಾಜಸ್ಥಾನ್ ಇರ್ಬೋದು, ಬೆಂಗಳೂರು ಇರ್ಬೋದು, ಹೈದರಾಬಾದ್ ಇರ್ಬೋದು, ಎಲ್ಲ ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಕಡೆ ಮೂಲೆಗಳಲ್ಲಿ ಎಲ್ಲರೂ ಭಕ್ತರು ಬಂದು ಈ ಒಂದು ತಾಯಿಯ ದರ್ಶನ ಪಡ್ಕೋತಾರೆ. ತುಂಬಾ ವಿಶೇಷವಾಗಿದೆ. ಮತ್ತು ಈ ಸರಿ ತುಂಬಾ ವಿಶೇಷವಾಗಿ ಒಂದು ಒಳ್ಳೆಯ ವ್ಯವಸ್ಥಿತವಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಒಂದು ನಮ್ಮ ಅಲ್ಲಿ ಎಲಿಫೇಡಿಂದ 2,000 ಕೊಟ್ಟರೆ ಬಸ್ಸಲ್ಲಿ ವ್ಯವಸ್ಥಿತ ಕರ್ಕೊಂಡ್ಬಂದು ದರ್ಶನ ಮಾಡಿ, ಮತ್ತು ಅವರಿಗೆ ಲಾಡು ಪ್ರಸಾದ ಮತ್ತು ತಾಯಿಯ ಚಾಮುಂಡೇಶ್ವರಿಯ ವಿಗ್ರಹ ಕೂಡ ಕೊಟ್ಟು ತುಂಬಾ ಎಲ್ಲ ಒಂದು ಪ್ರತಿ ವರ್ಷದ ರೀತಿ ಈ ವರ್ಷವೂ ಕೂಡ ಅದ್ಧೂರಿಯಾಗಿ ಎಲ್ಲ ಭಕ್ತಾದಿ ನೋಡಿ, ಈಗಾಗಲೇ ಯಾವ ರೀತಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಿ. ಆಷಾಢ ಮಾಸದ ಮೊದಲ ಶುಕ್ರವಾರ, ಹೀಗಾಗಿ